ಕ್ಷಣದವರೆಗೂ ಅವರನ್ನು ಬಂಧನ ಮಾಡಿಲ್ಲ. ಯಾರು ಮರಳು ದಂಧೆ ಒಳಗಡೆ ಪಾಲ್ಗೊಂಡಿದ್ದ ಆ ವ್ಯಕ್ತಿ ಹಣ ಮಾರಣ ಅಂತೇಳಿ ಯಾರನ್ನ ಕರೆದ ಮಾಡಿಲ್ಲ. ಸೋಮೋಟ ಒಂದು FIR ಮಾಡುವಂತ ಒಂದು ಕಾಮನ್ ಸೆನ್ಸ್ ಇದ್ದಾರಂತ ಅಲ್ಲಿನ DYSP. ನಮ್ಗೆ ಮಾಡಕ್ ಹೇಳ್ರಿ, ನಮ್ ಫೋನ್ ಮಾಡಕ್ ಹೇಳ್ರಿ. ಅಲ್ಲ ಅವ್ರ ಫೋನ್ ಮಾಡ್ಬೇಕಂತಣ್ಣ. ಇಡೀ ಪ್ರಕರಣಕ್ಕೆ ಶಕ್ತಿ ಕೊಟ್ಟಿದ್ದಾರೆ ಅಂತ ಹೇಳಿ ಅನಿಸಿದೆ ನನಗೆ. ಯಾಕೆ ಅಂತ ಹೇಳಿದ್ರೆ ಭದ್ರಾವತಿ ರಿಪಬ್ಲಿಕ್ ಮಾಡ್ಲಿಕ್ಕೆ ಹೊರಟುಬಿಟ್ಟಿದ್ದಾರೆ. ಭದ್ರಾವತಿಯನ್ನು ರಿಪಬ್ಲಿಕ್ ಮಾಡ್ಲಿಕ್ಕೆ ಬಿಡೋದಿಲ್ಲ ನಾಗರಿಕ ಸಮಾಜ. ಇವತ್ತಿನ್ನು ಬದುಕಿದೆ. ಭದ್ರಾವತಿನಲ್ಲಿ ಈ ಹಿಂದೆ ನಡೆದಂತ ಅನೇಕ ಘಟನೆಗಳಿಗೆ ಉತ್ತರ ಕೊಟ್ಟಿರುವಂತ ಭದ್ರಾವತಿ ನಾಗರಿಕ ಸಮಾಜ. ಈ ಬೀದಿ ಬಸವನ್ನ ಬಡದಾಕ್ಲಿಕ್ಕೆ ಏನು ಕಷ್ಟ. ಕಾನೂನನ್ನ ಕೈ ತಗೊಳ್ಳಬಾರದು ಅಂತ ಒಂದೇ ಕಾರಣಕ್ಕೋಸ್ಕರ ನಾಗರಿಕ ಸಮಾಜ ಅಲ್ಲಿ ಸುಮ್ಮನೆ ಇರೋದು. ಯಾವ ರೀತಿ ಅವಾಚ್ಯ ಶಬ್ದ ಅದು? ಪರಮೇಶ್ವರ ಕೇಳಲಿಕ್ಕೆ ಇಷ್ಟಪಡ್ತೇನೆ, ನನ್ನ ಮುಖ್ಯಮಂತ್ರಿ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬ ಮಂತ್ರಿ ಹೆಣ್ಮಗಳಿಗೆ ಅಪಮಾನ ಆದಂತ ಸಂದರ್ಭದಲ್ಲಿ ಅವಳೇ ಹೆಣ್ಮಗಳೇ, ಯಾವ ಹೆಣ್ಮಗಳಿಗೆ ಅಪಮಾನ ಆಗಬಾರದು, ಮಂತ್ರಿಗೂ ಆಗಬಾರ್ದು, ಸಾಮಾನ್ಯ ಮಹಿಳೆಗೂ ಆಗಬಾರ್ದು, ಹಾಗೇನೆ ಒಬ್ಬ ಅಧಿಕಾರಿ ಮಹಿಳೆಗೂ ಆಗಬಾರ್ದು. ಇದು ನಮ್ಮ ಅಪೇಕ್ಷೆ. ಒಂದೊಂದು ಸಂಗತಿಗಳಿಗೆ ಒಂದೊಂದು ರೀತಿಯ ನಿಮ್ಮ ಕ್ರಿಯೆಗಳು, ಸರ್ಕಾರದ ಕ್ರಿಯೆಗಳು, ಕಾನೂನಿನ ಕ್ರಮಗಳು. ಇದು ನಾಗರಿಕ ಸಮಾಜಕ್ಕೆ ಅಪಮಾನ ಮಾಡುವಂತ ರೀತಿಯೊಳಗಡೆ ತಾವು ನಡ್ಕೊಳ್ತಾ ಇದೆ ಸರ್ಕಾರ. ಬೀದಿ ಬಸ್ವನ್ನ ಇವತ್ತು ಯಾಕೆ ಅರೆಸ್ಟ್ ಮಾಡಲಿಲ್ಲ? ಯಾರು ಬಸಣ್ಣ ಬಾರಣ್ಣ ಅಂತ ಕರೆದ ಮರಳು ಮಾಫಿಯಾದಲ್ಲಿರುವಂತ ವ್ಯಕ್ತಿ, ಅವ್ರಿಗೆ ಯಾಕೆ ಬಂಧನ ಮಾಡಲಿಲ್ಲ? ಈ ಎಲ್ಲ ಸಂಗತಿಗಳಿಗೆ ಕಾರಣೀಭೂತ ಆಗಿರುವಂತದ್ದು ಅಲ್ಲಿನ ರಕ್ಷಣಾ ವ್ಯವಸ್ಥೆ. ಯಾಕೆ ಈ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ, ಬರೀ ರಕ್ಷಣಾ ವ್ಯವಸ್ಥೆ ಅಲ್ಲ, ಅಷ್ಟೇ ಅಲ್ಲ, ಇಡೀ ಸರ್ಕಾರ ಯಾಕೆ ಈ ಹಂತಕ್ಕೆ ತಲುಪಿದೆ ಅಂತ ಹೇಳಿದ್ದೀನಿ ಅಂತ ಹೇಳಿದ್ರೆ, ಅದ್ರ ಪರಿಣಾಮನೇ ಇವತ್ತು ಈ ಘಟನೆ ನಡೀಲಿಕ್ಕೆ ಕಾರಣ ಅಂತ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದೆ ನಾನು ಅನೇಕ ಸಂಗತಿಗಳನ್ನ, ಭದ್ರಾವತಿಗೆ ಸಂಬಂಧಪಟ್ಟಂತ ಸಂಗತಿಗಳನ್ನ ಇಂಚಿಂಚು ಬಿಡಿಸಿ ಇಟ್ಟಿದೆ ವಿಧಾನಸಭೆ ಒಳಗಡೆ. ಯಾವ್ಯಾವ ಸರ್ವೆ ನಂಬರ್ಗಳೇ, ಯಾರ್ಯಾರು ಎಷ್ಟೆಷ್ಟೊತ್ತಿಗೆ ಏನೇನೆಲ್ಲ ಇಸ್ಪೀಟ್ ದಂಧೆಯನ್ನು ನಡೆಸ್ತಾ ಇದ್ದಾರೆ, ಓಸಿ ಮಡ್ಕ ದಂಧೆಗಳನ್ನ ನಡೆಸ್ತಾ ಇದ್ದಾರೆ, ಗೋಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಅಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ, ಡ್ರಗ್ ಮಾಫಿಯಾಗೆ ಸಂಬಂಧಪಟ್ಟಂತೆ ಯಾರ್ಯಾರು ಯಾವ್ಯಾವಾಗ ಏನೇನು ಮಾಡ್ತಾರೆ, ಇದೆಲ್ಲವನ್ನು ಕೂಡ ವಿಧಾನಸಭೆ ಅಧಿವೇಶನದೊಳಗಡೆ ನಾನು ಚರ್ಚೆ ಮಾಡಿದ್ದೆ ಭದ್ರಾವತಿ ಬಗ್ಗೆ. ಅವತ್ತಿಂದ ಇವತ್ತಿನವರೆಗೂ ಅಲ್ಲಿ ಯಾವುದೇ ರೀತಿಯ ಕ್ರಮವನ್ನ ನಿಮ್ಮ ರಕ್ಷಣಾ ಇಲಾಖೆ ಅಲ್ಲಿ ತಗೊಳ್ಳಿಲ್ಲ, ಅಲ್ಲಿರುವಂತ DYSPಗಳು ತಗೊಳ್ಳಿಲ್ಲ, ಅಲ್ಲಿರುವಂತ ಸಬ್ ಇನ್ಸ್ಪೆಕ್ಟರ್ ತಗೊಳ್ಳಿಲ್ಲ. ಪರಮೇಶ್ವರ್ ಅವರ ಕೃಪಾ ಕಟಾಕ್ಷ ಅವ್ರ ಮೇಲೆ ಇದೆ ಅನ್ನೋ ಕಾರಣಕ್ಕೋಸ್ಕರನ ಇಡೀ ಸರ್ಕಾರ ಶಕ್ತಿ ಕೊಡ್ತಾ ಇದೆ ಭದ್ರಾವತಿಯಲ್ಲಿ ಈ ರೀತಿಯ ಅನೈತಿಕ ಚಟುವಟಿಕೆಗಳನ್ನ ಮಾಡ್ಲಿಕ್ಕೆ. ಇಡೀ ಸರ್ಕಾರ ಗೋಗರ್ದೆ ಪರಮೇಶ್ವರ್ ಅವರಿಗೆ, ಗೋಗರ್ದೆ. ನೀವು ಬನ್ನಿ, ಲೆಟರ್ ಕೊಟ್ಟಿಲ್ಲ ನಾನು, ಬನ್ನಿ ಸರ್ ದಯವಿಟ್ಟು ಭದ್ರಾವತಿ ಏನೆಲ್ಲ ನಡೀತಿದೆ ಅಂತ ತಿಳಿಸ್ತೀನಿ. ಶಿವಮೊಗ್ಗ ಜಿಲ್ಲೆಗೆ ಬನ್ನಿ, ಶಿವಮೊಗ್ಗ ಜಿಲ್ಲೆ ಒಟ್ಟು ವಸ್ತುಸ್ಥಿತಿನ ಅರ್ಥ ಮಾಡ್ಕೊಂಡು ಬಂದ್ರ ನೀವು ಬಂದ್ರೆ ಹೇಳಿ ಪರಮೇಶ್ವರ್ ಅವರೇ, ಇದ್ರ ಬಗ್ಗೆ ಗೌರವ ಇದೆ ನಮಗೆ, ಇಲ್ಲ ಅಂತಲ್ಲ. ಇದಕ್ಕೆಲ್ಲದಕ್ಕೂ ಶಕ್ತಿ ಕೊಡುವಂತ ಪರಮೇಶ್ವರ್ ನಮಗೆ ಅವಶ್ಯಕತೆ ಇಲ್ಲ. ಈಗೆಲ್ಲ ದಂಧದೊಂದಿಗೆ ಹೆಣಮರಿ ಕಟ್ತೀರಾ, ಅವಾಗ ಪರಮೇಶ್ವರ್ ಬಗ್ಗೆ ನಾವು ಹೆಮ್ಮೆಯನ್ನು ಪ್ರಕಟ ಮಾಡ್ತೇವೆ. ಶಿವಮೊಗ್ಗದಲ್ಲಿ ಹೊಸಬಲಲ್ಲಿ ನಡೆದಂತ ಘಟನೆಗಳ ಬಗ್ಗೆ ನಿಮ್ಗೆ ಹೇಳಿದ್ರೆ ನೀವು ಬರೋದಿಲ್ಲ. ಭದ್ರಾವತಿಲಿ ಏನೇನಾಗಿದೆ ಅಂತ ಹೇಳಿದ್ರು ಕೂಡ ಭದ್ರಾವತಿಗೂ ಬರಲ್ಲ, ಶಿವಮೊಗ್ಗಕ್ಕೂ ಬರಲ್ಲ. ಬರ್ತೀರಿ ಶಿವಮೊಗ್ಗ ಜಿಲ್ಲೆಗೆ, ಪೊಲೀಸ್ ಭವನ ಉದ್ಘಾಟನೆ ಮಾಡಿ ಹೊರಟೋಗ್ಬಿಡ್ತೀರಿ. ಇಲ್ಲಿರೋ ಶಾಸಕರ ಜೊತೆಗೆ, ಇಲ್ಲಿರೋ ಅಧಿಕಾರಿಗಳ ಜೊತೆಗೆ ಯಾವ್ದಾರು ಒಂದು ಮೀಟಿಂಗ್ ಮಾಡಿದ್ರ ನೀವು?
ಅದರ ಪರಿಣಾಮ, ನಿಮ್ಮ ಬೇಜವಾಬ್ದಾರಿಯ ಪರಿಣಾಮ ಇವತ್ತು ಆ ಹೆಣ್ಮಗಳ ಅಪಮಾನವನ್ನ ಅನುಭವಿಸಬೇಕಾಗಿರುವಂತ ಸಂಗತಿ ನಿರ್ಮಾಣ ಆಗಿದೆ. ಪರಮೇಶ್ವರ್ ಅವರೇ, ಏನು ಅನ್ಸೋದಿಲ್ಲ ನಿಮ್ಗೆ? ಕಳೆದ ರಾತ್ರಿ 12 ಗಂಟೆಗೆ ಹೋಗಿ ಕೆಲಸ ಮಾಡುವಂತ ಒಬ್ಬ ಮಹಿಳೆ, ದಿಟ್ಟ ಮಹಿಳೆ ಹೇಳಿದ್ರೆ ನೆನಪಾಗಿದೆ, ಕಿತ್ತೂರಾಣಿ ಚೆನ್ನಮ್ಮ ಈ ತರದ ನೆನಪಾಗ್ತಾರೆ ನಮಗೆ. ಆ ಹೆಣ್ಮಗಳು ಹೋಗಿ ಕೆಲಸ ಮಾಡ್ತಿದ್ದಾಳೆ ಅಂತ ಹೇಳಿದ್ರೆ ಅವಳಿಗೆ ರಕ್ಷಣೆ ಕೊಡ್ಬೇಕಾಗಿರುವಂತ ಹೊಣೆಗಾರಿಕೆ ನಿಮ್ದು. ಅದರಿಂದ ಹಿಂದಕ್ಕೆ ಹೋಗ್ತಿರಲ್ಲ ಬಸವನಿಗೋಸ್ಕರ. ಬಸವನ ಭಾರ ಇಟ್ಕೊಂಡು ಹೋಗುವಂತ ಸ್ಥಿತಿಯಲ್ಲಿ ಪರಮೇಶ್ವರ್ ಇದ್ದೀರಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನ್ ಮಾಡ್ತಿದ್ದೀರಿ ಗೊತ್ತಾಗ್ತಿಲ್ಲ ನಮಗೆ. ನಿಮ್ಮೆಲ್ಲರ ಒಟ್ಟು ಕಾರ್ಯದ ಪರಿಣಾಮ ಭದ್ರಾವತಿ ಒಳಗಡೆ ರಿಪಬ್ಲಿಕ್ ಆಗ್ಲಿಕ್ಕೆ ಬಿಟ್ಟಿರುವಂತದ್ದು, ನೀವು ಆಗಿರುವಂತದ್ದು ವ್ಯವಸ್ಥೆಗಳು. ಯಾರು ಮಾಡಬಾರದು ಮಾಡ್ತಾರೆ ಅವ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ರೆ ಇದ್ದಂತ ಕೇಸ್ಗಳನ್ನು ವಾಪಸ್ ತಗೊಳ್ಳೋದು ದುಷ್ಕೃತ್ಯಕ್ಕೆ ಕೈ ಹಾಕಿದ್ರು. ಎಲ್ಲರ ಕುಟುಂಬಗಳಲ್ಲೂ ಹೆಣ್ಮಕ್ಳು ಇದ್ದಾರೆ ತಾನೆ. ಅನೇಕ ಮನೆಗಳಲ್ಲಿ ಹೆಣ್ಮಕ್ಳು ಅಧಿಕಾರಿಗಳಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ತಾನೆ. ಅವರಿಗೆಲ್ಲ ರಕ್ಷಣೆ ಬೇಡವಾ? ಬೇಕೋ ಬೇಡ? ಪರಮೇಶ್ವರ್ ಅವರೇ ಹೇಳಿ. ನೀವು ನ್ಯಾಯ ಕೊಡ್ಲಿಕ್ಕೋಸ್ಕರ ಭದ್ರಾವತಿಗೆ ಬರಬೇಕು. ನೀವು ಹೆಣ್ಣು ಮಕ್ಕಳು ಅಧಿಕಾರಿಗಳು ಈ ರೀತಿ ಸರಿಯಾದಂತ ದಿಕ್ಕಳ ಕೆಲಸ ಮಾಡ್ತಿರೋದು ರಕ್ಷಣೆ ಕೊಡ್ಲಿಕ್ಕೆ ನೀವು ಬಂದು ಅವರಿಗೆ ಧೈರ್ಯವನ್ನು ಹೇಳುವಂತ ಸ್ಥಿತಿ ನಿರ್ಮಾಣ ಮಾಡ್ಕೊಂಡಿದ್ದೀರ. ನೀವು ನಾವಿದ್ದೇವೆ, ನಾವು ಕೊಡ್ತೇವೆ ಧೈರ್ಯ. ಜ್ಯೋತಿ ಅವರೇ, ನಿಮ್ ಜೊತೆಗೆ ನಾವಿದ್ದೇವೆ. ನಾಗರಿಕ ಸಮಾಜ ಇದೆ ನಿಮ್ ಜೊತೆಗೆ ನಾಗರಿಕ ಸಮಾಜ ಇದೆ. ನೀವು ಮಾಡಿರುವಂತ ಒಳ್ಳೆ ಕೆಲಸಕ್ಕೆ ನಿಮ್ ಜೊತೆಗೆ ನಾವಿದ್ದೇವೆ. ಮರಳು ದಂಧೆನ ಮಟ್ಟ ಹಾಕ್ಬೇಕು ಅಂತ ಹೊರಟಿದ್ರಲ್ಲ ಜ್ಯೋತಿ ಅವರೇ, ನಿಮ್ ಜೊತೆಗೆ ನಾವಿದ್ದೇವೆ. ಸಾರಿ ಹೇಳಿದ್ದೇವೆ, ಮರಳು ದಂಧೆನ ಬಗ್ಗಿಬಿಟ್ಟಿರಿ, ಡ್ರಗ್ ಮಾಫಿಯಾ ಬಗ್ಗಿಬಿಟ್ಟಿರಿ. ಏನಕ್ಕೂ ತಲೆನೇ ಕೆಡಿಸ್ಕೊಳ್ತಿರಂತ ಪರಮೇಶ್ವರ್, ಯಾವುದ್ರ ಬಗ್ಗೆ ಯೋಚನೆನೂ ಮಾಡದಿರಂತ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇದೊಂದು ನಿರ್ಲಜ್ಜ ಸರ್ಕಾರ, ನಿರ್ವೀರ್ಯ ಸರ್ಕಾರ ಇದು. ಯಾಕೆಂದ್ರೆ ಶಾಸಕರು ಎದ್ದು ಹಾಕೊಂಡು ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಕಾಂಗ್ರೆಸ್ಸಿನ ಶಾಸಕರನ್ನ ಎದ್ದು ಹಾಕೊಂಡು ಕೆಲಸ ಮಾಡ್ಲಿಕ್ಕೆ ಆಗದೆ ಇರುವಂತ ನಿರ್ವೀರ್ಯ ಸರ್ಕಾರ ಇದು. ಬಹಳ ನೋವಿನಿಂದ ಹೇಳ್ತಾ ಇದ್ದೇನೆ ನಾನು. ಈ ಹೆಣ್ಮಗಳಿಗೆ ಆದಂತ ಅಪಮಾನವನ್ನು ಮತ್ತೊಂದು ಹೆಣ್ಣುಮಗಳಿಗೆ ಆಗದೆ ಇರುವಂತ ರೀತಿ ಒಳಗಡೆ ತಡೆ ಹಾಕ್ಬೇಕು. ನೀವು ರಕ್ಷಣೆಯನ್ನು ಕೊಡಬೇಕು. ನೀವು ಏನ್ ನಡೆದಿದೆ ಅಂತ ಸತ್ಯ ಸಂಗತಿಗಳನ್ನು ತಿಳ್ಕೋಬೇಕು. ಯಾಕೆಂದ್ರೆ ನಿಮ್ಮ ಕಾಲದಲ್ಲಿ ಸರ್ಕಾರಿ ಅಧಿಕಾರಿಗಳು ರಕ್ಷಣೆ ಸಿಗದೆ ಸೂಸೈಡ್ ಮಾಡ್ಕೊಂತ ಸಂಗತಿಗಳೇ ಇವತ್ತು ನಡೆದಿರುವಂತದ್ದು. ಪ್ರಾಮಾಣಿಕ ಅಧಿಕಾರಿಗಳು ಕೆಲಸನೇ ಮಾಡದಿರುವಂತ ಹೇಳುದಲ್ಲ. ಆ ಹೆಣ್ಮಗಳು ವಾಪಸ್ ಬಂದಿದ್ದಾಳೆ, ಯಾಕಂದ್ರೆ ಅವಳ ಮೇಲೆ ವೆಹಿಕಲ್ ಹತ್ತಿಸ್ಬೇಕು ಅಂತ ಯೋಚನೆ ನಡೆದಿತ್ತು ಅಂತ ಕೇಳಿದ್ರು. ಆ ಹೆಣ್ಮಗಳು ವಾಪಸ್ ಬಂದಿದ್ದಾಳೆ ಅಂತ ಹೇಳಿದ್ರೆ ಮಾಡಿದಂತ ಒಳ್ಳೆ ಕೆಲಸ. ಅವಳನ್ನು ಕಾಪಾಡಿದ ದೇವರು ಕಾಪಾಡಿದ್ದಾನೆ. ಅವ್ರ ತಂದೆ ತಾಯಿ ಮಾಡಿದಂತ ಪುಣ್ಯದ ಕೆಲಸ ಕಾಪಾಡಿದೆ ಅವಳಿಗೆ. ರಾತ್ರಿ ಅಷ್ಟೊತ್ತಿಂದ ವಾಪಸ್ ವ್ಯವಸ್ಥಿತವಾಗಿ ಮನೆಗೆ ಬಂದಿದ್ದಾಳೆ. ಬೈದು ಅಪಮಾನ ಮಾಡಿಸ್ಕೊಂಡು ಮನೆಗೆ ಬಂದಿದ್ದಾಳೆ. ಹಾಗಾಗಿ ಭಗವಂತನಿಗೆ ನಾನು ನಮಸ್ಕಾರವನ್ನು ನಾನು ಮಾಡ್ತೇನೆ. ರಿಪಬ್ಲಿಕ್ ಮಾಡ್ಲಿಕ್ಕೆ ಬಿಡೋದಿಲ್ಲ. ನಾಗರಿಕ ಸಮಾಜದಲ್ಲಿ ಎಚ್ಚೆತ್ಕೊಳ್ಳುತ್ತೆ. ಎಚ್ಚೆತ್ಕೊಂಡು ಈ ರೀತಿಯ ಬಸವನಂತ ದರೋಡೆಕೋರು ಅಂತಾನೆ ಹೇಳ್ಬೇಕಾಗತ್ತೆ. ಮಾಡಬಾರದಲ್ಲಿ ಮಾಡ್ತಾ ಇರುವಂತ ದುಷ್ಟ ಕೃತ್ಯಗಳೇನಿದೆ ಅದಕ್ಕೆ ತಡೆಗಟ್ಟ ಕೆಲಸ ನಾಗರಿಕ ಸಮಾಜ ಮಾಡುತ್ತೆ ಅನ್ನೋ ಮಾತನ್ನ ಹೇಳ್ತಾನೆ. ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾನೆ. ನಾಗರಿಕ ಸಮಾಜ ಕಾನೂನು ಕೈಗೆ ತಗೊಳ್ಳೋದಕ್ಕಿಂತ ಮುಂಚೆ ಎಚ್ಚೆತ್ತುಕೊಳ್ಳಿ ಸರ್ಕಾರ. ಹರೀಶ್ ಭದ್ರಾವತಿ ಮಾತ್ರ ಹೇಳ್ತಿಲ್ಲ ನಾನು, ಇಡೀ ರಾಜ್ಯದಲ್ಲಿ ಈ ಒಂದು ವ್ಯವಸ್ಥೆ ನಡೀತಾ ಇದೆ. ಮಂಗಳೂರು ಗಂಟೆ ನಡೆದಿದೆ ಇವತ್ತು. ಹೇಗೆ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚೋ ಕೆಲಸ ನಡೀತೋ ಅದೇ ರೀತಿಯ ಕೃತ್ಯಗಳು ಮಂಗಳೂರು ನಡೆಯುವಂತ ಒಂದು ವ್ಯವಸ್ಥೆಗಳು. ಸಾರಿ, ಮೈಸೂರಲ್ಲಿ ಕೃತ್ಯ ನಡೆಯಲಿಕ್ಕೆ ಪ್ರಾರಂಭ ಆಗಿದೆ. ಇದೆಲ್ಲದಕ್ಕೂ ನಿಮ್ಮ ಕಾರಣಕ್ಕೋಸ್ಕರ ನಡೀತಾ ಇರುವಂತದ್ದು. ಇದೆಲ್ಲದಕ್ಕೂ ಮೈಸೂರಲ್ಲಿ ನಡೀತಾ ಇರುವಂತ ಘಟನೆ ನಿಮ್ಮ ಕಾರಣಕ್ಕೋಸ್ಕರ. ಯಾಕಂದ್ರೆ ಕೇಸ್ ವಾಪಸ್ ತಗೊಳ್ತೀರಿ ನೀವು. ನೀವ್ ಏನ್ ಬೇಕಾದ್ರೂ ಮಾಡಿ, ನಾವಿದ್ದೇವೆ ಅಂತ ಹೇಳಿರುವಂತ
ದುಷ್ಟರಿಗೆ ಶಕ್ತಿ ಕೊಟ್ಟಂತ ಸರ್ಕಾರ ನಿಮ್ಮದು. ನಾಗರಿಕ ಸಮಾಜಕ್ಕೆ ರಕ್ಷಣೆ ಕೊಡಬೇಕಂತ ಜವಾಬ್ದಾರಿ ಮಾಡ್ತಿರೋಂಥ ಸರ್ಕಾರ ನಿಮ್ಮದು ಅಂತ ಹೇಳಿ ಬಹಳ ನೋವಿನಿಂದ ಹೇಳ್ತಾರೆ. ಬಹಳ ದಿವಸ ನಡೆಯಲಿಕ್ಕೆ ಬಿಡೋದಿಲ್ಲ. ಜೊತೆಗೆ ರಕ್ಷಣೆ ಕೊಡುವಂತ ಕೆಲಸ ಮಾಡಬೇಕು. ಇನ್ನೊಂದು ಸಂಗತಿ ನನ್ನ ಗಮನಕ್ಕೆ ಬಂದಿದೆ, ಹೈಯರ್ ಆಫೀಸರ್ಸ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಇನ್ನು ಯೋಚನೆ ಮಾಡಿ ಬಿಡ್ತಾ ಇಲ್ಲ ಅಂತ ಹೇಳಿ. ಯಾರು ಹೈಯರ್ ಆಫೀಸರ್ಸ್ ಅಕಸ್ಮಾತ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಅಡ್ಡ ಬಂದ್ರೆ ಅಂತ ಅಧಿಕಾರಿಗಳ ವಿರುದ್ಧ ಕ್ರಮ ತಗೋಬೇಕು ರಾಜ್ಯ ಸರ್ಕಾರ. ಅವ್ರದ್ದು ಕುಮ್ಮಕ್ಕಿದೆ ಇದ್ರೊಳಗಡೆ. ಹಾಗಾದ್ರೆ ನ್ಯಾಯಯುತವಾಗಿ ಅಲ್ಲಿರುವಂತ ಡಿವೈಎಸ್ಪಿ ಸುಮೋಟ ಕೇಸ್ ಮಾಡಬೇಕು. ಸುಮೋಟ ಕೇಸ್ ಮಾಡಬೇಕು. ಕಂಪ್ಲೇಂಟ್ ಕೊಡೋರ್ಗೆ, ಹೆಣ್ಮಗಳು ಕೊಡೋರ್ಗೆ ಕಾಯಬಾರ್ದು. ವಿತ್ ಎವಿಡೆನ್ಸ್ ನಿಮಗೆ ಸಿಕ್ಕಿದೆ, ಇವತ್ತು ಸುಮೋಟ ಕೇಸ್ ಹಾಕಿ ಬಂಧನ ಮಾಡಿ. ಈ ಕಾರ್ಯಕ್ಕೆ ಸಂಪೂರ್ಣವಾಗಿ ಬೇಜವಾಬ್ದಾರಿ ವರ್ತನೆ ಡಿವೈಎಸ್ಪಿ ಅವರದು. ಅವರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಆಗ್ರಹ. ಕಾಂಗ್ರೆಸ್ ದೂರ ಮಾಡಿ. ಕಾಂಗ್ರೆಸ್ಗೆ ಆಗ ಕಾಂಗ್ರೆಸ್ ಅಪಮಾನವನ್ನ ಮಾಡ್ಲಿಕ್ಕಿರುವಂತ ಪಾರ್ಟಿ ಅನ್ನುವಂಥದ್ದು ಜಗದ್ದಾಗಿರಾಗೋಗ್ಬಿಟ್ಟಿದೆ. ಗಮನಿಸುತ್ತೆ ಸುಲಭಕ್ಕೆ ಈ ವಿಚಾರವನ್ನು ಹಾಗೆ ಕೈ ಬಿಡ್ತೀವಿ ಅಂತ ನಮಗೆ ಅನಿಸೋದಿಲ್ಲ. ಒಟ್ಟು ಯೋಚನೆಯನ್ನು ಮಾಡಿ ಭದ್ರಾವತಿನಲ್ಲಿ ನಡೆದಿರುವಂತ ಈ ಒಂದು ದಂಡಾದುಂದು ದರ್ಬಾರ್ ಆಗಿದೆ, ಇದನ್ನು ಎಂಡ್ ಮಾಡುವಂತ ಕೆಲಸವನ್ನು ಮಾಡಿ ಆಲೋಚನೆಯನ್ನು ಮಾಡಿ ಯಾವ ರೀತಿ ಕಾರ್ಯಕ್ರಮಗಳನ್ನ ಮುಂದಿನ ದಿನಗಳಲ್ಲಿ ಹಮ್ಮಿಕೋಬೇಕು, ಹೋರಾಟಗಳನ್ನು ಹೇಗೆ ಹಮ್ಮಿಕೋಬೇಕು ಯೋಚನೆಯನ್ನು ಮಾಡಿ ನಮ್ಗೆ ಕೊಡ್ತಾರೆ. ಇದನ್ನ ನಿಲ್ಲಕ್ಕೆ ಬಿಡೋದಿಲ್ಲ. ಯಾಕಂದ್ರೆ